ಪ್ರಕಾಶ್ನಾಥ್ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ಶುಭಾವಸರದಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗುತ್ತೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಸಲ್ಲಿಸ್ತಾ ಇರುವಂಥ ಸೇವೆ ಅಮೋಘವಾದಂತಹದ್ದು. ಪೂಜ್ಯ ಜಗದ್ಗುರು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಹಾಕಿದ ಅಡಿಪಾಯ ಇವತ್ತು ಹೆಮ್ಮರವಾಗಿ ವಿಸ್ತಾರವಾಗಿ ಬೆಳೆದಿದೆ. ವಿಸ್ತಾರವಾಗಿ ಬೆಳೆಯುವುದರ ಹಿಂದೆ ಶೇಖರ್ ಅವರು ಅರ್ಥಾತ್ ಪ್ರಕಾಶ್ ಸ್ವಾಮೀಜಿಯವರ ಕೊಡುಗೆ ಅಪಾರವಾಗಿದೆ. ಶ್ರೀಗಳವರಿಗೆ ಸಂಪೂರ್ಣವಾಗಿ ಒಂದು ಅರ್ಥದಲ್ಲಿ ಅವರ ಬಲಗೈ ಬಂಟರಾಗಿ ನಿಂತು ಶ್ರೀಗಳ ಎಲ್ಲ ಕಾರ್ಯದಲ್ಲಿ ಶ್ರಮಿಸಿದ್ದಂತಹ ಅದರ ಹಿಂದಿನ ಶ್ರೇಯಸ್ಸು ಪ್ರಕಾಶ್ನಾಥ್ ಸ್ವಾಮೀಜಿಯವರಿಗೆ ಸಲ್ಲುತ್ತೆ. ನಾವು ಸ್ವಾಮೀಜಿಯವರಿದ್ದಾಗಲೆಲ್ಲೂ ಶೇಖರ್ ಅವರಂತಲೇ ಕರೀತಾ ಇದ್ದದ್ದು. ನಮ್ಗೆ ಈಗಲೂ ಬಾಲಗಂಗಾಧರ ಸ್ವಾಮೀಜಿಯವರಿದ್ದಂಥ ಶೇಖರ್ ಅವರು ಕರೆದ್ರೆ ಅಂತಲೇ ನಮ್ಮ ಮನಸ್ಸಿಗೆ ಹೆಚ್ಚು ಸಂತೋಷ ಆಗ್ತಕ್ಕಂಥದ್ದು. ಅವರು ಬೆಂಗಳೂರಿನಲ್ಲಿ BGS ನಗರದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅಲ್ಲೊಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಪ್ರಕಾಶ್ನಾಥ್ ಸ್ವಾಮೀಜಿಯವರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಶಿಸ್ತು, ವಿಶೇಷತೆ, ಪರಿಪೂರ್ಣತೆ ತುಂಬಿರೋ ಹಾಗೆ ಮಾಡ್ತಕ್ಕಂಥದ್ದು ಅವರ ಒಂದು ವ್ಯಕ್ತಿತ್ವಕ್ಕೆ ಸೇರಿದಂತಹ ಗುಣವಾಗಿದೆ. ಅವ್ರಿಗೆ 60 ತುಂಬ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿ ಅನೇಕ ರೀತಿಯ ವಿಶೇಷ ಪೂಜೆಗಳನ್ನು, ಹೋಮವನಗಳನ್ನು ಏರ್ಪಡಿಸಿರ್ತಕ್ಕಂಥದ್ದು. ದೇಶದ ಅನೇಕ ಭಾಗಗಳಿಂದ ಅನೇಕ ಮಠಾಧೀಶರು, ಪೂಜ್ಯರುಗಳು ಆಗಮಿಸ್ತಾ ಇರ್ತಕ್ಕಂಥದ್ದು. ಹಾಗೆ ರಾಜಕೀಯ ಗಣ್ಯಮಾನ್ಯರು, ಇತರ ಎಲ್ಲ ಮುಖ್ಯಸ್ಥರು ಬಂದು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 60ನೇ ವರ್ಷಕ್ಕೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. 60 ವರ್ಷ ಅಂತ ಅನ್ನೋದು ಮನುಷ್ಯನ ಅರ್ಧಾಯುಷ್ಯದ ಒಂದು ಪೂರ್ವ ಭಾಗ. ಇನ್ನರ್ಧ ಭಾಗ ಮುಂದಿನ 60 ವರ್ಷ ಅಂತ ಅನ್ನುವಂತಹದ್ದಿದೆ. ಹಾಗೆ ಅವರ ಈ 60ನೇ ವರ್ಷದ ಪೂಜಾ ಸಮಾರಂಭಗಳು ಯಶಸ್ವಿಯಾಗಿ ನಡೀಲಿ. ಅವರ ಭಗವಂತನ ಇಚ್ಛೆಯಂತೆ ದೀರ್ಘಾಯುಷಿಗಳಾಗಿ, ಶತಾಯುಷಿಗಳಾಗಿ ಇದ್ದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರಲಿ ಅಂತ ಹಾರೈಸ್ತೇವೆ.